ವಿಜಯನಗರ ಜಿಲ್ಲೆ ಕೂಡ್ಲಿಗಿ ಗ್ರಾಮಾಂತರದಲ್ಲಿ ಸರ್ಕಾರಿ ಪರವಾನಗಿ ಭೂಮಾಪಕರು 23 ವರ್ಷಗಳಿಂದ ರೈತರ ಜಮೀನಿನಲ್ಲಿ ನಡೆಯುವ ಮ್ಯೂಟೇಷನ್ ಪೂರ್ವ ನಕ್ಷೆ, ತತ್ಕಾಲ್ ಪೋಡಿ ಅಳತೆ, ದರಖಾಸ್ತು ಪೋಡಿ, ಮರು ಭೂಮಾಪನ, ಕೆರೆ ಅಳತೆ, ನದಿ, ವಿದ್ಯುತ್, ಹೆದ್ದಾರಿ ಅಳತೆ, ದೇವಸ್ಥಾನ ಮುಂತಾದ ಸರ್ಕಾರಿ ಕೆಲಸವನ್ನ ನಿರಂತರವಾಗಿ ನಿರ್ವಹಿಸುತ್ತಿದ್ದಾರೆ. ಆದರೆ ಅಧಿಕಾರಿ ಮತ್ತು ಸರ್ಕಾರದಿಂದ ಯಾವುದೇ ವೇತನ, ಸೇವಾ ಭದ್ರತೆ, ಆರೋಗ್ಯ ಮತ್ತು ಜೀವ ವಿಮೆ ಸೌಲಭ್ಯ ದೊರಕುತ್ತಾ ಇಲ್ಲ ಅಂತ ಅಖಿಲ ಕರ್ನಾಟಕ ಸರ್ಕಾರಿ ಪರವಾನಗಿ ಭೂಮಾಪಕರ ಸಂಘದ ಜಿಲ್ಲಾಧ್ಯಕ್ಷ ಬಿ ಮಹಾಲಿಂಗಪ್ಪ ದೂರಿದ್ದಾರೆ. ಅವರು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಬುಧವಾರ ಹಮ್ಮಿಕೊಂಡ ಪ್ರತಿಭಟನೆ ಕಾರ್ಯಕ್ರಮದಲ್ಲಿ ಈ ಸಮಸ್ಯೆಯನ್ನು ಸರ್ಕಾರದ ಗಮನಕ್ಕೆ ತರುವಂತಹ ಮುಖ್ಯಮಂತ್ರಿಗೆ ಹಾಗೂ ಕಂದಾಯ ಇಲಾಖೆಗೆ ಮನವಿ ಮಾಡಲಾಗಿದೆ ಅಂತ ತಿಳಿಸಿದರು. 15 ವರ್ಷಗಳ ಹೋರಾಟದ ನಡುವೆಯೂ ಯಾವುದೇ ಕ್ರಮವಿಲ್ಲದ ಹಿನ್ನೆಲೆ ಅವರು ಶಾಂತಿಯುತವಾಗಿ ಸರ್ವೆ ನಿಲ್ಲಿಸಿ ಹೋರಾಟ ನಡೆಸುತ್ತಿದ್ದಾರೆ. ಮಂದಿರದಿಂದ ಇವತ್ತು 1200 ರೂಪಾಯಿ ತಂದಿಟ್ಟಿದ್ದು, ಅದರಲ್ಲಿ ಜೀವನ ನಿರ್ವಹಣೆ ಮಾಡತಕ್ಕಂಥದ್ದು ನಮ್ಮೆಲ್ಲಾ ರಾಜ್ಯಾದ್ಯಂತ ಪರವಾನಗಿ ಭೂಮಾಪಕರಿಗೆ ಅಸಾಧ್ಯವಾಗಿರ್ತಕ್ಕಂಥ ಮಾತು. ಮೊದಲಿರ್ತಕ್ಕಂಥದ್ದು ಬರೀ ನೋಂದಣಿ ಪೂರ್ವ ನಕ್ಷೆ ಅಷ್ಟೇ ಇತ್ತು. ಈಗ ಅದು ಮುಂದುವರೆದ ಭಾವವಾಗಿ ಕೋರ್ಟ್ ಕಮಿಷನ್ ವಾರಂಟ್ ಇರಬಹುದು, FDP ಇರಬಹುದು, ಕೆರೆ ಅಳತೆ ಇರಬಹುದು, ಅರಣ್ಯ ಇರಬಹುದು, ಮಿಕ್ಕಿರ್ತಕ್ಕಂಥ ದತ್ತಬಸ್ತುಗಳು ಇದಾವೆ, ಈ ಸ್ವತ್ತು ಇದಾವೆ, ಅಲಿನೇಷನ್ ಇದಾವೆ ಮತ್ತು ಸೆಂಟ್ರಲ್ ಗೌರ್ಮೆಂಟ್ ಪ್ರಾಜೆಕ್ಟ್ಗಳು ಆಗಿರ್ತಕ್ಕಂಥ ಸ್ವಾಮಿತ್ವ ಯೋಜನೆ, ಆಕಾರಬಂದ್ ಡಿಜಿಟೈಸೇಷನ್ ಮತ್ತಿನ್ನು ಹಲವಾರು ಕಾರ್ಯಕ್ರಮಗಳನ್ನು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದಿಂದ ಅನುಮೋದನೆ ಪಡಿಸಿಕೊಂಡ್ಬಿಟ್ಟು ನಮ್ಮಿಂದ ನಿರಂತರವಾಗಿ ಶೋಷಣೆ ಮಾಡತಕ್ಕಂಥ ನಮ್ಮ ಇಲಾಖೆಯವರು ಮಾಡ್ತಾ ಇದ್ದಾರೆ. ಬಟ್ ಇದರಲ್ಲಿ ಸರ್ಕಾರ ಯಾವತ್ತಿದ್ರೂ ನಮ್ಮ ಜೊತೆಗೆ ಸಹಕಾರ ಕೊಟ್ಕೊಂತ ಬಂದಿದೆ. ಪ್ರತಿಯೊಂದು ನಮ್ಮ ಸಂಬಂಧಪಟ್ಟಿರ್ತಕ್ಕಂಥ ಸಚಿವರುಗಳು ಸಹ ಇವರನ್ನೊಂದು ಪರಿಗಣನೆ ಮಾಡ್ಕೊಳ್ಳಿ ಅಂತಕ್ಕಂಥ ಮಾತನ್ನ ಮತ್ತು ಪತ್ರದ ಮುಖಾಂತರ ತಿಳಿಸಿದ್ರಿಗೂ ಸಹ ನಮ್ಮ ಇಲಾಖೆಯಲ್ಲಿ ಇರ್ತಕ್ಕಂಥ ನಮ್ಮ ಹಿರಿಯ ಅಧಿಕಾರಿಗಳು ನಮ್ಮಲ್ಲಿ ಒಂದು ಮಲತಾಯಿ ಧೋರಣೆಯನ್ನು ತೋರಿಸ್ತಿದ್ದಾರೆ ಅನ್ನೋದನ್ನ ವಿಷಾದವನ್ನು ವ್ಯಕ್ತಪಡಿಸಲಿಕ್ಕೆ ಒಂಥರ ಮನ ನೋಯ್ತಿದೆ. ಆದರೂ ಒಂದ್ಸತಿ ಮಾನ್ಯ ಉಚ್ಚ ನ್ಯಾಯಾಲಯ ಸಹ ನಾವು ಕೋರ್ಟ್ ಮೆಟ್ಟಿದಾಗ ಇವರಿಗೆ ಸೇವೆ ಆಧಾರದ ಮೇಲೆ ಇವರಿಗೆ ಒನ್ ಟೈಮ್ ಮೆಜರ್ ಮಾಡ್ಕೊಳ್ಳೋಕೆ ಕಾನೂನಲ್ಲಿ ಅವಕಾಶ ಇದೆ. ದಯವಿಟ್ಟು ಇವರಿಗೆ ಒಂದು ಮಾನವೀಯತೆ ದೃಷ್ಟಿಯಿಂದ ಸರ್ಕಾರ ಮನಸ್ಸು ಮಾಡಿ ಇವ್ರನ್ನ ಒಂದ್ಸತಿ ಸರ್ಕಾರದ ಒಳಗಡೆ ಗೌರ್ಮೆಂಟ್ ಸರ್ವೇರ್ ಅಂತೇಳಿ ವಿಲೀನಗೊಳಿಸ್ಕೊಳ್ಳಿ ಅಂತಕ್ಕಂಥ ಆದೇಶ ಸಹ ಇಟ್ಕೊಂಡು ನಾವು ಕಾನೂನು ಹೋರಾಟ ಸಹ ನಾವು ರಾಜ್ಯಾದ್ಯಂತ ಮಾಡ್ಲಿಕ್ಕೆ ಕತ್ತಿದೀವಿ. ದಯವಿಟ್ಟು ಈಗ ನಾವು ರೈತರಿಂದಲೇ ಜೀವನ ಮಾಡ್ತಾ ಇರೋದು. ನಾವು ಇವತ್ತೇನಾದ್ರೂ ಇಲ್ಲಿ ನಿಂತ್ಕೊಂಡು ಮಾತಾಡ್ತಿದೀವಿ ಅಂದ್ರೆ ಆ ರೈತರು ಕೊಟ್ಟಿರ್ತಕ್ಕಂಥ ಭಿಕ್ಷೆ. ರಾಜ್ಯ ರೈತ ಸಂಘ ಹಾಗೂ ಸ್ನೇಹಿತರ ಬಳಗದ ಪದಾಧಿಕಾರಿಗಳು ಪರವಾನಗಿ ಭೂಮಾಪಕರ ಬೇಡಿಕೆಗಳಿಗೆ ಬೆಂಬಲ ವ್ಯಕ್ತಪಡಿಸಿದ್ದಾರೆ. ಇನ್ನು ಸಂಘದ ಮುಖ್ಯ ಬೇಡಿಕೆಗಳನ್ನ ನೋಡುವುದಾದರೆ ಸಮಾನ ಕೆಲಸಕ್ಕೆ ಸಮಾನ ವೇತನ, ಸೇವಾ ಭದ್ರತೆ, ಆರೋಗ್ಯ ಮತ್ತು ಜೀವ ವಿಮೆ, ಅಗತ್ಯ ಜವಾನರ ಪೂರೈಕೆ. ಪರವಾನಗಿ ಭೂಮಾಪಕರು ತಮ್ಮ ನ್ಯಾಯಯುತ ಬೇಡಿಕೆ ಈಡೇರುವ ತನಕ ಕರ್ತವ್ಯದಿಂದ ಹಿಂದೆ ಸರಿಯೋದಿಲ್ಲ ಅಂತ ಹೇಳಿದ್ದಾರೆ. ವರದಿಗೆ ತಿಪ್ಪೇಸ್ವಾಮಿ, ಕೂಡ್ಲಿಗಿ, ನವ ಕರ್ನಾಟಕ ಟಿವಿ. ಪರವಾನಗಿ ಭೂಮಾಪಕರು ಸೇರ್ಕೊಂಡು ಇದು ಒಂದು ಪತ್ರಿಕಾ ಮಾಧ್ಯಮದಲ್ಲಿ ಪತ್ರಿಕಾ ಪ್ರಕಟಣೆ ಕರೆದಿರ್ತಕ್ಕಂಥ ಉದ್ದೇಶ ಏನೆಂದರೆ, ನಾನು ಒಬ್ಬ ಜಿಲ್ಲಾಧ್ಯಕ್ಷನಾಗಿ ಸರ್ಕಾರಕ್ಕೆ ಮನವಿ ಮಾಡಿಕೊಡೋದು ಏನಂದ್ರೆ, ಮಾನ್ಯ ಸಿದ್ದರಾಮಯ್ಯ ಸರ್ ಮುಖ್ಯಮಂತ್ರಿಗಳಿಗೆ ನನ್ನ ಮನವಿ ಏನಪ್ಪಾ ಅಂತಂದ್ರೆ, ಮಾನ್ಯ ಮುಖ್ಯಮಂತ್ರಿಗಳು 2010ರಲ್ಲಿ ಸರ್ಕಾರದ ವಿರೋಧ ಪಕ್ಷದ ನಾಯಕರಾಗಿದ್ದಾಗ ನಮ್ಮ ಧರಣಿ ಮಾಡ್ತಕ್ಕಂಥ ಜಾಗದಲ್ಲಿ ಬನ್ನಪ್ಪ ಪಾರ್ಕಲ್ಲಿ ಬಂದು ಸುಮಾರು 3 ಗಂಟೆಗಳ ಅವಧಿಯವರೆಗೂ ನಮ್ಮ ಜೊತೆಗೆಲ್ಲ ಬೆಂಗಾವಲಾಗಿದ್ದು ಎಸ್ ಸಿ ಮಾದೇವ್ ಸರ್ ಮತ್ತೆ ಯಾರು ಇನ್ನು ಅವ್ರ ಜೊತೆಗೆ ಇರ್ತಕ್ಕಂಥ ಸಹಕಾರ ರಾಜಕೀಯ ವ್ಯಕ್ತಿಗಳು ಬಂದ್ಬಿಟ್ಟು ನಮಗೆ ಬೆಂಗಾವಲಾಗಿ ನಿಂತ್ಬಿಟ್ಟು ನಿಮಗೆ ಸರ್ಕಾರದಲ್ಲಿ ಒಂದು ಅನುಕೂಲ ಮಾಡಿಕೊಡಕ್ಕೆ ನಾವು ಭರವಸೆ ಕೊಡ್ತೀವಿ, ಸರ್ಕಾರ ಎಚ್ಚರಿಸ್ತೀವಿ ಅಂತಕ್ಕಂಥ ಮಾತನ್ನು ಒಂದು ಕೊಟ್ಟಿದ್ರು. ಆ ಮಾತಿನಂತೆ ಈಗ ಮಾನ್ಯ ಮುಖ್ಯಮಂತ್ರಿಗಳು 2 ಸಾರಿ ಮುಖ್ಯಮಂತ್ರಿ ಆಗಿದ್ದಾರೆ. ಇವರ ಅವಧಿಯಲ್ಲಿ ನಮ್ಮಲ್ಲಿ ಇರ್ತಕ್ಕಂಥ 4,800 ಜನ ಪರವಾನಗಿ ಭೂಮಾಪಕರನ್ನು ಕಾನೂನಿನ ಪ್ರಕಾರ ಕಾಯಮಾತೆ ಮಾಡಲೇಬೇಕು ಅಂತ ಕೇಳ್ತಕ್ಕಂಥ ಬೇಡಿಕೆ ಮೊದಲನೇ ನನ್ನ ಬೇಡಿಕೆ ಆಗಿರುತ್ತದೆ. ಮತ್ತು ಇದು ಸ್ವಲ್ಪ ಕಾನೂನು ತೊಡಕಿಂದ ಲೇಟ್ ಆಗೋ ಸಮಯ ಬಂದ್ರೆ ಕನಿಷ್ಠ ವೇತನ ಇಲ್ಲ ಸಮಾನ ಕೆಲಸಕ್ಕೆ ಸಮಾನ ವೇತನ ಆಗುವವರೆಗೂ ಯಾವುದೇ ಕಾರಣಕ್ಕೆ ರಾಜ್ಯಾದ್ಯಂತ ನಾವು ಮುಷ್ಕರವನ್ನು ಕೈಬಿಡುವುದಿಲ್ಲ ಅಂತಕ್ಕಂಥ ಸರ್ಕಾರವನ್ನು ಎಚ್ಚರಿಸಲಿಕ್ಕೆ ಬಯಸುತ್ತೇನೆ. ಮತ್ತೆ ಮಾನ್ಯ ಮುಖ್ಯಮಂತ್ರಿಗಳು ನಮ್ಮೆಲ್ಲ ಪರವಾನಗಿ ಭೂಮಾಪಕರಿಗೆ ಅನುಕೂಲ ಮಾಡಿಕೊಟ್ರೆ ಅವ್ರ ಫೋಟೋ ಹಾಕೊಂಡು ನಾವೆಲ್ಲ ಹೆಂಡ್ರು ಮಕ್ಕಳು ಅವರು ಇರ್ತಕ್ಕಂಥ ಅವ್ರಿಗೆ ನಾವು ಚಿರಋಣಿಯಾಗಿರುತ್ತೇವೆ ಅಂತಕ್ಕಂಥ ಮಾತನ್ನು ತಿಳಿಯಲು ಬಯಸುತ್ತೇನೆ. ಇಲ್ಲಿ ನಮ್ಮ ಕೂಡ್ಲಿಗಿ ತಾಲೂಕಿನಲ್ಲಿ ಇರ್ತಕ್ಕಂಥ ಸಂಘ ಸಂಸ್ಥೆಗಳಾಗಿರ್ತಕ್ಕಂಥ ನಾವೆಲ್ಲ ರೈತ ಸಂಘದವರು, ಇನ್ನು ಅದ್ರ ಸಂಘಗಳು ಇರ್ತಕ್ಕಂಥ ಎಲ್ಲ ಪದಾಧಿಕಾರಿಗಳು ಇಲ್ಲಿ ಬಂದು ನಮ್ಮ ಹೋರಾಟಕ್ಕೆ ಬೆಂಬಲವನ್ನು ಸೂಚಿಸಿದ್ದಕ್ಕೆ ಬಹಳ ಸಂತೋಷವನ್ನು ವ್ಯಕ್ತಪಡಿಸುತ್ತೇನೆ. ಈ ಹೋರಾಟ ಯಾವುದೇ ಕಾರಣಕ್ಕೆ ನಮಗೆ ಅನುಕೂಲ ಅಂದ್ರೆ ಕಾಯಮಾತಿ
ಇಲ್ಲ ಕನಿಷ್ಠ ವೇತನ, ಸಮಾನ ಕೆಲಸಕ್ಕೆ ಸಮಾನ ವೇತನ ಆಗೋವರೆಗೂ ಯಾವುದೇ ಕಾರಣಕ್ಕೆ ನಾವು ಮುಂದೆ ಉಗ್ರ ಹೋರಾಟ ಮಾಡಲಿಕ್ಕೂ ನಾವು ಮುಂದುವರಿತೀವಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲು ವ್ಯಕ್ತಪಡಿಸುತ್ತೇನೆ. ತಾಲೂಕಾದ್ಯಂತ ಆಗಿರ್ಬೋದು, ಜಿಲ್ಲೆಯಾದ್ಯಂತ ಆಗಿರ್ಬೋದು, ವಿಭಾಗವಾರ ಆಗಿರ್ಬೋದು, ಇಲ್ಲ ರಾಜ್ಯಾದ್ಯಂತ ವಿಧಾನಸೌಧದ ಮುಂದ್ಗಡೆ ಧರಣಿ ಮಾಡ್ತಕ್ಕಂಥದ್ದಾಗ್ಬೋದು. ಇದು ಯಾವುದೇ ಕಾರಣಕ್ಕೆ ನಮ್ಮ ಅನುಕೂಲ ಆಗಲಿಲ್ಲ ಅಂದ್ರೆ ಮುಂದೆ ಉಗ್ರ ಹೋರಾಟ ಮಾಡಿ ನಾವು ಸರ್ಕಾರದ ವಿರುದ್ಧ ಕೂಗಾಡ್ಬೇಕಂತಕ್ಕಂಥ ಮಾತನ್ನ ಹೇಳ್ಬೇಕಂತ ನಾನು ಬಯಸ್ತಾ ಇದ್ದೀನಿ.